ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಆರೂಸ್ ಬೀಯಿಂಗ್ ಹ್ಯಾಪಿ ಚಾನೆಲ್. ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋ ಹಾಕಿದ್ದೆ, ನಮ್ಮ ಮನೆಯ ದೈವದ ನೇಮದ ವಿಡಿಯೋವನ್ನು ಹಾಕಿದ್ದೆ. ಸೊ ಭಾರಿ ಖುಷಿ ಆಯಿತು ನನಗೆ ನಿಮ್ಮ ರೆಸ್ಪಾನ್ಸ್ ನೋಡಿ. ಹಾಗೆ ನನಗೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಬಟ್ ಅದರ ಕಂಟಿನ್ಯೂಷನ್ ವಿಡಿಯೋವನ್ನು ಕೂಡ ನಾನು ಹಾಕಬೇಕಾಗಿತ್ತು. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕಿಂತ ಮುಂಚೆ ನನಗೆ ಎಮರ್ಜೆನ್ಸಿಯಾಗಿ ಒಂದು ವಿಡಿಯೋ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಹಾಗೆ ಅದರ ಬಗ್ಗೆ ನನ್ನ ಮನಸ್ಸಿನ ಮಾತುಗಳನ್ನು ಕೂಡ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಹೇಳಿ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದು. ಸೋಷಲ್ ಮೀಡಿಯಾದಲ್ಲಿ ನಾವು ಈಗ ನಿಮ್ಗೆ ಗೊತ್ತಿದೆ, ಸೋಷಲ್ ಮೀಡಿಯಾ ಅನ್ನೋದನ್ನು ನಾನು ಇಮ್ಯಾಜಿನೇ ಕೂಡ ನಾವು ಮಾಡ್ಕೊಂಡಿರ್ಲಿಕ್ಕಿಲ್ಲ. ಅದರಿಂದ ಆಗುವಂಥ, ಅದರಲ್ಲಿ ಎಷ್ಟೊಂದು ಶಕ್ತಿ ಇದೆ ಅದರಲ್ಲಿ ಅಂತ ಹೇಳಿ. ರೀಸೆಂಟಾಗಿ ನಾವೀಗ ನೋಡ್ತಿದ್ದೇವೆ, ಎಷ್ಟೋ ಜನ ಕೈಲಾಗದವರು ಅಂದರೆ ಸಹಾಯ ಕೇಳಿಕೊಂಡು ಸೋಷಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ನನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನಾನು ಅಪ್ಪು ಸರ್ ಅಭಿಮಾನಿಯಾಗಿ ನಾನು ಕೂಡ 4 ಜನಕ್ಕೆ ಸಹಾಯ ಮಾಡೋ ರೀತಿಯಲ್ಲಿ ಬದುಕಬೇಕು, ಹಾಗೆ ನನ್ನ ಚಾನೆಲ್ಗೂ ಕೂಡ ಒಂದು ಒಳ್ಳೆ ಉದ್ದೇಶ ಇದೆ, ಆ ಉದ್ದೇಶ ಇಟ್ಕೊಂಡು ನಾನು ಚಾನೆಲ್ ಓಪನ್ ಮಾಡಿದ್ದೇನೆ ಅಂತ ಹೇಳಿ. ಅದಕ್ಕೆ ರಿಲೇಟೆಡ್ ನನಗೊಂದು ವಿಡಿಯೋ ಬಂತು ರೀಸೆಂಟಾಗಿ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು, ಹಾಗೆ ನಿಮ್ಮಿಂದ ಕೂಡ ನಾನು ಅದಕ್ಕೆ ಅವರಿಗೆ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಏನದು ವಿಡಿಯೋ ಅಂತ ಹೇಳೋದಕ್ಕಿಂತ ಮುಂಚೆ ಅದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೇನೆ. ನಾವು ಸೋಷಲ್ ಮೀಡಿಯಾದಲ್ಲಿ ಬಹಳಷ್ಟು ವಿಡಿಯೋಗಳನ್ನು ನೋಡ್ತೇವೆ. ಮಕ್ಕಳಿಗೆ ಹುಷಾರಿಲ್ಲದೆ ಇರ್ಬೋದು, ಅಥವಾ ಮೇಜರ್ ಕಾಯಿಲೆಗಳಾಗಿರ್ಬೋದು, ಅದು ತಂದೆ ತಾಯಿ ಅಕ್ಕ ತಮ್ಮ ಯಾರಿಗೂ ಆಗಿರ್ಬೋದು. ಬಹಳ ದೊಡ್ಡ ಅಮೌಂಟ್ ಕಲೆಕ್ಷನ್ ಆಗಬೇಕು, ಅಥವಾ ನಮ್ಮ ತಂದೆಯನ್ನು ಉಳಿಸ್ಕೊಡಿ, ನಮ್ಮ ಮಕ್ಕಳನ್ನು ಉಳಿಸ್ಕೊಡಿ ಅಂತ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿಕೊಂಡು ವಿಡಿಯೋ ಹಾಕ್ತಾರೆ. ಬಟ್ ನಾವು ಅದು ನಮ್ಮ ಸುತ್ತಮುತ್ತನೇ ಆಗಿರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದೆ ಇರೋರಾಗಿರ್ಬೋದು, ದೂರದವರೇ ಆಗಿರ್ಬೋದು, ನಾವು ವಿಡಿಯೋ ನೋಡ್ತೇವೆ. ಅದರಲ್ಲಿ ಎಷ್ಟು % ಜನ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗ್ತೇವೆ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಖಂಡಿತವಾಗ್ಲೂ ಸಹಾಯ ಮಾಡುವವರು ಭಾಳಷ್ಟು ಜನ ಇದ್ದೇವೆ. ಅದರಲ್ಲೂ ಕರುನಾಡಲ್ಲಿ ಅದಕ್ಕೇನು ಕೊರತೆನೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕಂತ ಹೇಳಿದರೆ, ನಮ್ಮ ಮನೆಯ ಹತ್ತಿರ ರೀಸೆಂಟಾಗಿ ಒಂದು ಮಗುಗೆ ಆಕ್ಸಿಡೆಂಟ್ ಆಗಿ, ಅಂದರೆ ಹುಡುಗಿ ಸ್ವಲ್ಪ ದೊಡ್ಡವಳು, ಮೇ ಬಿ 10-12 ಇಯರ್ಸ್ ಇರ್ಬೋದೇನೋ, ಅವರಿಗೆ ಕಾಲು ಕಟ್ಟಾದಾಗ ಜನ ಲಾಸ್ಟಿಗೆ ಅವ್ರು ರಿಕ್ವೆಸ್ಟ್ ಮಾಡಿದಂತೆ, ಅಂದರೆ ಇನ್ನೂ ಅಕೌಂಟಿಗೆ ದುಡ್ಡು ಹಾಕಬೇಡಿ, ನಮಗೆ ಬೇಕಾದಷ್ಟು ದುಡ್ಡು ಬಂದಿದೆ, ಟ್ರೀಟ್ಮೆಂಟ್ ಕೂಡ ಮುಗ್ದಿದೆ ಅಂತ ಹೇಳಿ. ಅಂದರೆ ಜನ ಮನಸ್ಸು ಮಾಡಿದರೆ ಆ ರೀತಿಯಾಗಿ ಸಹಾಯ ಮಾಡ್ತಾರೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈ ವಿಡಿಯೋಗಳನ್ನು ಏನು ಅಪ್ಲೋಡ್ ಮಾಡ್ತಾರೆ ಅಲ್ಲಿ ಮೋಸವೂ ಕೂಡ ಇದೆ ಅಂತ ಹೇಳಿ ಜನರ ಮನಸ್ಸಿಗೆ ಬಂದಿದೆ. ಅಂದರೆ ತುಂಬ ಜನ ದುಡ್ಡು ಕಲೆಕ್ಷನ್ ಮಾಡಲಿಕ್ಕೋಸ್ಕರ ಸುಮ್ಮನೆ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ. ಬಟ್ ನನಗೆ ಅದರ ಬಗ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಜಾಸ್ತಿ ಮಾಹಿತಿ ಕೂಡ ಇಲ್ಲ. ನನಗೆ ಒಂದು ಸುಮಾರು ದಿನಗಳ ಹಿಂದೆ ನಾವೆಲ್ಲ ಸೋಷಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗಿರೋ ವಿಡಿಯೋ ನೋಡಿದ್ದೇವೆ. ಒಂದು ಮಗುಗೆ ಬಂದಂತಹ ಕಾಯಿಲೆ, ಅದಕ್ಕೆ ಒಂದು ಇಂಜೆಕ್ಷನ್ ಕೊಡಬೇಕು, ಆ ಇಂಜೆಕ್ಷನ್ ವೆಚ್ಚ ಸುಮಾರು 16 ಕೋಟಿ ರೂಪಾಯಿ ಅಂತೇಳಿ. ಅದೀಗ ತುಂಬ ಮಕ್ಕಳಿಗೆ ಆ ಡಿಸೀಸ್ ಬಂದಿರೋದು ನಾನು ಭಾಳಷ್ಟು ಮಕ್ಕಳಲ್ಲಿ ನೋಡಿದೆ, ನಾನು ಅಂಥ ವಿಡಿಯೋಸನ್ನು. ಆವಾಗ ನಾವೇನು ಯೋಚನೆ ಮಾಡ್ತೇವೆ, 16 ಕೋಟಿ ರೂಪಾಯಿ ಹೇಗೆ ಕಲೆಕ್ಷನ್ ಆಗುತ್ತೆ, ನಾವು ಒಂದು ಸ್ವಲ್ಪ ದುಡ್ಡು ಹಾಕಿದರೆ ಅದು ಎಲ್ಲಿ ಅವರಿಗೆ ಮುಟ್ಬೋದು, ಆ ಥರ ನಾವು ಯೋಚನೆ ಮಾಡ್ತೇವೆ. ಬಟ್ ಅದಕ್ಕೆ ನಾವು ಹೇಳೋದು, ಈ ಸೋಷಲ್ ಮೀಡಿಯಾ ಅನ್ನೋದು ಅದಕ್ಕೆ ಒಂದು ಭಾಳಷ್ಟು ಶಕ್ತಿ ಇದೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕಷ್ಟೆ. ನನ್ನ ಪರಿಚಯಸ್ಥರಿಗೆ ಒಬ್ಬರಿಗೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡೋದು. ನಾನು ಪರಿಚಯಸ್ಥರೊಬ್ಬರಿಗೆ ನಾನು ಆ ವಿಡಿಯೋನ ತೋರಿಸಿದೆ. ಆ್ಯಕ್ಚುಲಿ ಆ ಮಗುಗೆ ಈ ರೀತಿಯ ಕಾಯಿಲೆ ಬಂದಿದೆ, ನಾವೇನಾದರೂ ಸಹಾಯ ಮಾಡ್ಬೋದಾ ಅಂತ. ಆ್ಯಕ್ಚುಲಿ ಆ ವ್ಯಕ್ತಿ ಸುಮಾರು ದಿನಕ್ಕೆ 1,000 ರೂಪಾಯಿಯಷ್ಟು ತಿಂಡಿ ತಿನಿಸನ್ನು ಮನೆಗೆ ತೊಗೊಂಡು ಹೋಗ್ತಾರೆ ಮಕ್ಕಳಿಗೆ. ಅಷ್ಟು ಖರ್ಚು ಮಾಡುವವರು. ಈವನ್ ನಾವು ಕೂಡ ಮಾಡ್ತೇವೆ ಅಲ್ವಾ, ತುಂಬ ಖರ್ಚಾಗ್ತದೆ. ಆದರೆ ನಾವು ಅವರಿಗೆ ವಿಡಿಯೋ ತೋರಿಸಿದ ತಕ್ಷಣ ಅವ್ರು ಹೇಳಿದ್ದು, ಅಯ್ಯೋ ಇಂಥದ್ದು 1000 ವಿಡಿಯೋ ಬರುತ್ತೆ ದಿನಕ್ಕೆ, ನಾವು ಯಾರಿಗೆ ಅಂತ ಸಹಾಯ ಮಾಡೋದು. ಆಮೇಲೆ ಇದರಲ್ಲಿ ತುಂಬ ಫೇಕ್ ವಿಡಿಯೋಸ್ ಇರ್ತವೆ, ತುಂಬ ಜನ ಕ್ರಿಯೇಟ್ ಮಾಡಿ ಹಾಕಿರ್ತಾರೆ, ಆ ಥರ ಎಲ್ಲ ಹೇಳಿದರು. ನಾನು ಏನೂ ಮಾತಾಡಲಿಲ್ಲ, ಬಿಕಾಸ್ ಅವರವರ ಇಷ್ಟ ಅದು ಅಲ್ವಾ. ನಾವು ಅದನ್ನು ಎನ್ಕ್ವೈರಿ ಮಾಡ್ಬೋದಾಗಿತ್ತು, ಅಥವಾ ನಾವು ಕೂಡ ಏನಾದರೂ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದಾಗಿತ್ತು. ಬಟ್ 90% ಜನ ಏನು ಮಾಡ್ತೇವೆ ನಾವು ಅಂದರೆ, ವಿಡಿಯೋ ನೋಡ್ತೇವೆ, ಬೇಜಾರಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ಸ್ಕ್ರೋಲ್ ಮಾಡ್ತೇವೆ, ಮರ್ತು ಬಿಡ್ತೇವೆ ಅದನ್ನು. ಆದರೆ ಒಂದು ಸಲ ಆ ವ್ಯಕ್ತಿ ಅಥವಾ ಯಾರ ವಿಡಿಯೋನ ಹಾಕಿರ್ತಾರೆ ಅವರ ಪ್ಲೇಸಲ್ಲಿ ನಿಂತು ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅವರಿಗೆ ಎಷ್ಟು ನೋವಾಗಿರ್ಬೋದು, ಅವರ ಪ್ರತಿ ಒಂದು ಕ್ಷಣ ಹೇಗಿರ್ಬೋದು.
ಅಂಥೇಳಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲೂ ಸ್ವತಃ ಪೇರೆಂಟ್ಸ್ ಆಗಿ ನಾನಂತೂ ನನಗಂತೂ ಸಾಧ್ಯನೇ ಆಗೋದಿಲ್ಲ. ಹಾಗಂತ ನಾನು ಸಹಾಯ ಮಾಡ್ತೇನೆ ಅಂತಲ್ಲ, ಮಾಡೋದಿಲ್ಲ ಅಂತಲ್ಲ, ಅದನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ನಾವು ಯಾವ ರೀತಿ ಸಹಾಯ ಮಾಡ್ತೇವಂತ. ಆದರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ನನ್ನ ಹತ್ರ ಈ ವೀಕಲ್ಲಿ ಅಂದರೆ 3 months ಬಿಫೋರ್ ಈ ವಿಡಿಯೋ ಬಂದಿತ್ತೊಂದು, ಕುಂದಾಪುರದ ಹೆಮ್ಮಾಡಿಯ ಶ್ಯಾಮಲಾ ಅನ್ನುವಂತಹ ಒಬ್ಬರ ಮಗು, 4 ವರ್ಷದ ಮಗ, ಪವನ್ ಕುಮಾರ್ ಅಂತ ಹೆಸರು. ಥಲಸೇಮಿಯಾ ಮೇಜರ್ ಅನ್ನುವಂತಹ ಬ್ರೈನ್ನ ಒಂದು ರಿಲೇಟೆಡ್ ಡಿಸೀಸ್ ಬಂದಿತ್ತು ಅವರಿಗೆ. ಸೊ ಆ ಮಗುಗೆ ಹುಷಾರು ಮಾಡ್ಬೇಕಂತ ಹೇಳಿದರೆ ಅವರು ನಾರಾಯಣ ಹೃದಯಾಲಯ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಸುಮಾರು 40 ಲಕ್ಷ ರೂಪಾಯಿಗಳಷ್ಟು ದುಡ್ಡು ಹೊಂದಿಸಬೇಕಾಗಿದೆ ಅಂತ ಹೇಳಿ ಒಂದು ವಿಡಿಯೋ ಬಂದಿತ್ತು ನನಗೆ. ಆ ತಾಯಿ ಭಾಳಷ್ಟು ಅಳ್ತಿರುವಂಥ ಒಂದು ವಿಡಿಯೋನ ನಾನು ನೋಡಿದೆ. ಅದು ನೋಡಿದ ಮೇಲೆ ನಾನು ಕೂಡ ಆ ಟೈಮಲ್ಲಿ ನಾನೇನೋ ಮಾಡ್ತಿರೋದ್ರಿಂದ ನನಗೆ ಅದರ ವಿಡಿಯೋದ ಬಗ್ಗೆ ಅಷ್ಟು ನಾನು ಯೋಚನೆ ಮಾಡಲಿಲ್ಲ. ನಾನು ಮರ್ತುಬಿಟ್ಟೆ. ಈ 90% ಏನು ಮಾಡಿದ್ರೆ ಹಾಗೆ ಮಾಡಿದೆ ನಾನು ಕೂಡ. ಬಟ್ ಮತ್ತೆ ಈ ಲಾಸ್ಟ್ ವೀಕ್ ಮತ್ತೆ ನನಗೆ ಆ ವಿಡಿಯೋ ರಿಪೀಟ್ ಬಂತು, ಶೇರ್ ಆಗ್ತಾ ಇರತ್ತಲ್ವ. ಸೊ ನನಗೆ ಮತ್ತೆ ಅದು ವಿಡಿಯೋ ಬಂದಾಗ ಇಮಿಡಿಯೇಟಾಗಿ ನಾನು ನನ್ನ ಹತ್ರ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ನಾನು ಈ ಥರ ಎಲ್ಲ ಶೇರ್ ಮಾಡಬೇಕು ಯೂಟ್ಯೂಬಲ್ಲಿ ಅಂತ. ನಾನು ಅವರಿಗೆ ಫಸ್ಟ್ ಕಾಲ್ ಮಾಡಿದೆ, ನೋಡೋಣ ಅಂಥೇಳಿ. ಸೊ ಮಾತಾಡಿದೆ ಅವ್ರ ಹತ್ರ. ಶ್ಯಾಮಲ ಅವರೇ ಫೋನ್ ತೆಗೆದ್ರು. ಅವರು ಹೇಳಿದರು, ಹೌದು ಮೇಡಮ್, ನಾವು ತುಂಬ ಕಷ್ಟದಲ್ಲಿದ್ದೀವಿ, ನನ್ನ ಮಗುಗೆ ಈ ಥರ ಆಗಿದೆ, ನಾನು ಆಲ್ರೆಡಿ ಫಸ್ಟ್ ಮಗುನ ಇದೇ ಕಾಯಿಲೆಯಿಂದ ಕಳ್ಕೊಂಡಿದ್ದೀನಿ. ಆಮೇಲೆ ನನಗೆ ಸಪೋರ್ಟಿಗೆ ಅಂತ ನನ್ನ ತಮ್ಮ ಇದ್ದ, ಅವನೀಗ ಒಂದು 10 ದಿನದ ಹಿಂದೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡ. ಆ ನೋವಿಂದ ನಮಗೆ ಹೊರಗಡೆ ಬರೋಕ್ಕಾಗ್ತಿಲ್ಲ, ನಮಗೆ ಏನಾದರೂ ಸಹಾಯ ಮಾಡಿ, ನಾನು ಎಲ್ಲರ ಹತ್ರ ಬೇಡ್ಕೊಳ್ತಿದ್ದೇನೆ. ಈಗ ಆಲ್ರೆಡಿ ಒಂದು ಟೀಮ್ ನಮಗೆ ಸಹಾಯ ಮಾಡ್ತಿತ್ತು, ಅವರು ವಿಡಿಯೋವನ್ನು ಕೂಡ ಮಾಡಿದ್ದಾರೆ, ನಿಮಗೆಲ್ಲ ಅದೇ ವಿಡಿಯೋ ರೀಚ್ ಆಗಿದ್ದು. ನನಗೆ ಸುಮಾರು 10 ಲಕ್ಷ ರೂಪಾಯಿ ಕಲೆಕ್ಷನ್ ಕೂಡ ಆಗಿದೆ. ಆದರೆ ಹಾಸ್ಪಿಟಲ್ದು ರಿಪೋರ್ಟ್ಸ್ ಎಲ್ಲ ನಾನು ನಿಮಗೆ ಕಳಿಸ್ತೇನೆ, ಆದರೆ ನೋಡಿ ಡಾಕ್ಟರ್ ಬರೆದಿದ್ದಾರೆ 40 ಲಕ್ಷ ಯಾವಾಗ ಆಗುತ್ತೆ ಆವಾಗ ಬನ್ನಿ, ಆಪ್ರೇಷನ್ ಮಾಡೋಣ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಆ ಕಾಯಿಲೆಯಿಂದ ಮಗುವನ್ನು ಹೊರಗಡೆ ತರ್ಬೋದು ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಹಾಗೆ ಬಹಳಷ್ಟು ನನಗೆ ಬೇಜಾರಾಗೋ ವಿಷಯಗಳನ್ನೆಲ್ಲ ಅವ್ರು ಶೇರ್ ಮಾಡ್ಕೊಂಡು ನನ್ನ ಜೊತೆ. ನನಗನ್ನಿಸ್ತು ನಾನು ಕೂಡ ಏನಾದರೂ ಒಂದು ಮಾಡಬೇಕು ಅಂತ. ಚಾನಲ್ ಹೊಸದಾಗಿದೆ, ಅಷ್ಟೊಂದು ಸಬ್ಸ್ಕ್ರೈಬರ್ಸು ಇಲ್ಲ, ಪರವಾಗಿಲ್ಲ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾನು ಅವರ ಡೀಟೇಲ್ಸ್ ಹಾಕಿದ್ದೇನೆ. ನಾನು ಇಲ್ಲಿ ಯಾವ ಮಧ್ಯವರ್ತಿಯೂ ಅಲ್ಲ, ಅಥವಾ ಇಲ್ಲಿ ಯಾರೂ ಕೂಡ ಮಧ್ಯವರ್ತಿಗಳು ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು. ಅವರ ಡೈರೆಕ್ಟ್ ಫೋನ್ ನಂಬರ್ ಅಲ್ಲಿದೆ. ಯಾರು ಏನು ಎಷ್ಟು ಹಾಕಿದ್ರು ನನಗೇನೂ ಗೊತ್ತಾಗಲ್ಲ. ನನ್ನ ರಿಕ್ವೆಸ್ಟ್ ಇಷ್ಟೇ, ನಾವು ಕೊಡೋ ಪ್ರತಿ 1 ರೂಪಾಯಿಗೂ ಕೂಡ ಅಲ್ಲಿ ಬೆಲೆ ಇದೆ. ಹಾಗೆ ಆ 1 ರೂಪಾಯಿಯಿಂದನೂ ಆ ಮಗುವಿನ ಜೀವ ಉಳಿಸ್ಬೋದು ನಾವು. ಅದಕ್ಕೆ ಭಾಳಷ್ಟು ಬೆಲೆ ಇದೆ ಅಲ್ವಾ. ಸೊ ಅದರಿಂದ ನನ್ನ ರಿಕ್ವೆಸ್ಟ್, ವಿಡಿಯೋ ನೋಡಿದ ತಕ್ಷಣ ನೀವು ಕೂಡ ಫೋನ್ಪೇಗೆ ಹೋಗಿ 1 ನಿಮಿಷ ಟೈಮ್ ಬೇಕಾಗಿರೋದು. ಫೋನ್ಪೇಯಿಂದ ಒಂದು ನಂಬರ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದಕ್ಕೆ. ಅದು ನೀವು ಎಷ್ಟು ರೂಪಾಯಿ ಆದರೂ ಹಾಕಿ, 1 ರೂಪಾಯಿಂದ 10 ರೂಪಾಯಿ, 200, 100, 200 ಎಷ್ಟಾದರೂ ಹಾಕಿ, ಅದು ನಿಮ್ಮ ಇಷ್ಟ. ಬಟ್ ನಾವೆಲ್ಲರೂ ಸೇರಿದರೆ ಮಾತ್ರ ಅದೆಷ್ಟೋ ಮಕ್ಕಳನ್ನು ಉಳಿಸ್ಬೋದು, ಅದೆಷ್ಟೋ ಜೀವಗಳನ್ನು ಉಳಿಸ್ಬೋದು ಅಂತ ನನಗನ್ಸುತ್ತೆ. ಇದು ನನ್ನ ಒಂದು ಪ್ರಯತ್ನ. ಇಲ್ಲಿ ನನ್ನ ಯಾವುದೇ ಪ್ರಿಪರೇಷನ್ ಇಲ್ಲ. ನಾನು ಸಡನ್ ಆಗಿ ಡಿಸೈಡ್ ಮಾಡಿದೆ, ಇಲ್ಲ ನಾನು ಮಾತಾಡಬೇಕು, ಡೈರೆಕ್ಟ್ ವಿಡಿಯೋ ಹಾಕಿದ್ರೆ ಅಷ್ಟು ಇಫೆಕ್ಟಿವ್ ಆಗಿರೋದಿಲ್ಲ, ನಾನು ಮಾತಾಡಿ ನನ್ನಿಂದ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನನಗನ್ನಿಸ್ತು. ಅದರಿಂದ ವಿಡಿಯೋ ಮಾಡಿದೆ ನಾನು. ಹೋಪ್ ನೀವೆಲ್ಲರೂ ವಿಡಿಯೋ ನೋಡ್ತೀರಾ. ಎಲ್ಲಕ್ಕಿಂತ ಹೆಚ್ಚು ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಬಿಕಾಸ್ ಒಂದು 3 ತಿಂಗಳ ಒಳಗಡೆ ಆ ಮಗುವಿನ ಆಪ್ರೇಷನ್ ಆಗಬೇಕಾಗಿದೆ ಅಂತ ಕೂಡ ಅವ್ರು ಹೇಳಿದರು, ಆದಷ್ಟು ಬೇಗ ಆಗಬೇಕಾಗಿದೆ ಅಂಥೇಳಿ. ಅದರಿಂದ ಇದನ್ನು ಹೆಚ್ಚು ಶೇರ್ ಮಾಡಿ. ಅಲ್ಲಿ ಶ್ಯಾಮಲ ಅಂದರೆ ಅವರ ತಾಯಿಯ ನಂಬರ್ ಇದೆ. ನಿಮಗೆ ಮಾತಾಡಬೇಕು ಅನಿಸಿದೆ, ಸಹಾಯ ಮಾಡಬೇಕು ಅನಿಸಿದ್ರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ಬೋದು, ಅವರೇ ಮಾತಾಡ್ತಾರೆ. ಅಥವಾ ಕುಂದಾಪುರ ಕಡೆಯವರು, ನನ್ನ ಫ್ರೆಂಡ್ಸ್ ತುಂಬ ಜನ ನೋಡ್ತಾ ಇದ್ದಾರೆ ಈ ವಿಡಿಯೋನ, ನೀವು ಹೋಗಿ ಕೂಡ ಮೀಟ್ ಮಾಡಿ ಮಾತಾಡ್ಬೋದು. ಹೋಪ್ ಮುಂದೊಂದು ದಿನ ನಾವು ಖುಷಿ ಪಡ್ಬೋದು, ಆ ಮಗು ಹುಷಾರಾಗಿ ಆ ಕಾಯಿಲೆಯಿಂದ ಹೊರಗೆ ಬಂದಿದೆ ಅಂತ ನಮಗೆಲ್ಲರಿಗೂ ಗೊತ್ತಾದಾಗ ನಾವು ಖಂಡಿತವಾಗ್ಲೂ ಖುಷಿ ಪಡ್ಬೋದು. ಹೌದು, ನಾನು ಕೂಡ ಒಂದು ಟೈಮಲ್ಲಿ ಇಷ್ಟು ಟೈಮ್ ಕೊಟ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಿದೆ, ಮೇ ಬಿ ಅದಕ್ಕೆ ಬೇಗ ಕಲೆಕ್ಷನ್ ಆಯಿತು ಅಂಥೇಳಿ. ಸೊ ಆ ಸಿಹಿ ಸುದ್ದಿ ನಮಗೆಲ್ಲರಿಗೂ ಬರಲಿ ಆದಷ್ಟು ಬೇಗ ಅಂತ ಕೇಳ್ಕೊಳ್ತೇನೆ. ವಿಡಿಯೋ ನೋಡಿ, ಎಂಡಲ್ಲಿ ಶೇರ್ ಮಾಡಿ, ಇಮಿಡಿಯೇಟಾಗಿ ಫೋನ್ಪೇಗೆ ಹೋಗಿ ನಿಮ್ಮಿಂದ ಆಗೋವಷ್ಟು, ಅದು ಎಷ್ಟಾದರೂ ಪರವಾಗಿಲ್ಲ, ಅದನ್ನು ಟ್ರಾನ್ಸ್ಫರ್ ಮಾಡಿ ಆ ಮಗು ಜೀವ ಉಳಿಸೋದ್ರಲ್ಲಿ ನೀವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ನಿಮ್ಮ ಹತ್ರ ನಾನು ಕೈ ಮುಗ್ದು ಕೇಳ್ಕೊಳ್ತೇನೆ.
ಥ್ಯಾಂಕ್ ಯು. ಐದು ವರ್ಷ ಪ್ರಾಯದ ಪವನ್ ಕುಮಾರ್ ಎಂಬ ಪುಟ್ಟ ಬಾಲಕ. ಕುಂದಾಪುರದ ಹೆಮ್ಮಾಡಿಯ ಚರಣ್ ಕುಮಾರ್ ಮತ್ತು ಶ್ಯಾಮಲಾ ದಂಪತಿಗಳ ಒಂದೇ ಒಂದು ಮಗು. ಅಪರೂಪದಲ್ಲಿ ಅಪರೂಪವಾಗಿ ಬರುವ ಥಲಸ್ಸೇಮಿಯಾ ಮೇಜರ್ ಎಂಬ ಮಾರಣಾಂತಿಕ ಕಾಯಿಲೆ ಆವರಿಸಿದೆ. ಈ ಮಗುವಿನ ಜೀವ ಉಳಿಸಲಿಕ್ಕೆ 40 ಲಕ್ಷ ರೂಪಾಯಿ ಅಗತ್ಯ ಇದೆ. ಬೆಂಗಳೂರು ನಾರಾಯಣ ಹೃದಯಾಲಯದಲ್ಲಿ ಈ ಮಗುವಿಗೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವತ್ತು ಒಂದು 100 ರೂಪಾಯಿ ಪವನ್ನ ಜೀವ ಉಳಿಸಲಿಕ್ಕೆ ನಾವು ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಬಟ್ ಅವ್ರು ಈಗ ಅವರ ತಮ್ಮನ್ನು ಕಳ್ಕೊಂಡಿರೋ ನೋವಲ್ಲಿದ್ದಾರೆ. ಅವರಿಗೆ ನಾನು ಫೋರ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಹಳೆ ವಿಡಿಯೋ ಏನಿದೆ ಅದನ್ನೇ ಹಾಕಿ ಮೇಡಮ್, ಆಮೇಲೆ ಯಾರಿಗಾದರೂ ಡೌಟ್ ಇದ್ದರೆ ನನ್ನ ಹತ್ರ ಮಾತಾಡ್ಬೋದು ಅಂತ ಅವ್ರು ಹೇಳಿದರು. ಸೊ ನನಗೆ ಅಷ್ಟೇ ವಿಡಿಯೋ ಸಿಕ್ಕಿರೋದು. ಬಟ್ ಆ ರಿಪೋರ್ಟ್ಸ್ ಎಲ್ಲ ಏನಿದೆ ಅದು ಜೆನ್ಯೂನ್ ಆಗಿದೆ. ಅದನ್ನು ನಾನು ಎಲ್ಲ ಕಂಪ್ಲೀಟಾಗಿ ಅದನ್ನು ಓದಿ ಅದರ ಡೀಟೇಲ್ಸನ್ನೆಲ್ಲ ನಾನು ವೆರಿಫಿಕೇಷನ್ ಮಾಡಿದ್ದೇನೆ. ಸೊ ಇದು ಇಲ್ಲಿ ಯಾವುದೇ ಚೀಟಿಂಗ್ ಇಲ್ಲ. ಹಾಗೆ ಆ ತಾಯಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಮಗುನ ಉಳಿಸ್ಕೊಡಿ ಅಂಥೇಳಿ. ಸೊ ನೀವೆಲ್ಲರೂ ಸೇರಿ ಆ ತಾಯಿಗೆ ತನ್ನ ಮಗುನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡೋಣ. ಹಾಗೆ ನಮ್ಮ ಸುತ್ತಮುತ್ತ ಅದೆಷ್ಟೋ ಇಂತಹ ಜನ ಇದ್ದಾರೆ, ಅವರಿಗೆ ಈ ಥರ ಸಹಾಯ ಬೇಕಾಗಿರ್ತದೆ. ಬಟ್ ಅವರಿಗೆ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತವೆ, ಕೆಲವೊಂದು ವಿಡಿಯೋಗಳು ನಮ್ಮಲ್ಲಿವರೆಗೆ ರೀಚ್ ಆಗೋದಿಲ್ಲ. ಸೊ ನಮ್ಮ ಪ್ರಯತ್ನ ಒಂದು ಏನಂತ ಹೇಳಿದರೆ, ಅಂತಹ ವಿಡಿಯೋಗಳು ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಅವರಿಗೆ ಸಹಾಯ ನಿಜವಾಗ್ಲೂ ಬೇಕಾಗಿದೆ, ಅದು ಜೆನ್ಯೂನ್ ಆಗಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೋನ್ ನಂಬರನ್ನು ಶೇರ್ ಮಾಡಿ, ನಾನು ನಿಮಗೆ ಕಾಲ್ ಮಾಡ್ತೇನೆ. ಆಮೇಲೆ ಆ ವಿಡಿಯೋವನ್ನು ನಾವು ನಮ್ಮ ಗ್ರೂಪಲ್ಲಿ ನಮ್ಮ ಚಾನಲಲ್ಲಿ ಶೇರ್ ಮಾಡೋಣ. ಹಾಗೆ ಈ ಚಾನಲ್ನ ಏನು ಉದ್ದೇಶ ಇದೆ, ನಾನು ಅಪ್ಪು ಸರ್ ಅಭಿಮಾನಿಯಾಗಿ ನಾನು ನಿಮ್ಗೆ ಹೇಳಿದ್ದೆ, ಅಪ್ಪು ಸರ್ ಯಾವುದೇ ಈ ಥರ ಸಮಸ್ಯೆಗಳನ್ನ ನೋಡಿದ್ರೆ ಅವರು ಸುಮ್ಮನೆ ಇರ್ತಿರ್ಲಿಲ್ಲ ಅಂತೆ. ಹಾಗೆ ನಾವು ಕೂಡ ಸುಮ್ಮನಿರೋದು ಬೇಡ, ಏನಾದರೂ ಒಂದು ಮಾಡೋಣ, ಒಳ್ಳೇದು ಮಾಡೋಣ. ನಿಮಗೆ ಎಂಟರ್ಟೈನ್ಮೆಂಟಿಗೆ ಅಂತ ಹೇಳಿ ನಾನು ಭಾಳಷ್ಟು ವಿಡಿಯೋಗಳನ್ನು ಹಾಕ್ತಿರ್ತೇನೆ. ಬಟ್ ಇದು ಇನ್ನೊಬ್ಬರಿಗೆ ಬೀಯಿಂಗ್ ಹ್ಯಾಪಿ, ಹ್ಯಾಪಿ ಆಗಿರೋದಕ್ಕೆ ನಾವು ಮಾಡೋ ಒಂದು ಸಣ್ಣ ಪ್ರಯತ್ನ. ಸೊ ನಿಮ್ಮಲ್ಲಿರೋ ವಿಡಿಯೋಗಳನ್ನು ನನ್ನ ಜೊತೆ ಶೇರ್ ಮಾಡಿ. ಹಾಗೆ ಇಲ್ಲಿ ಯಾರೂ ಕೂಡ ಮಧ್ಯವರ್ತಿಗಳಿಲ್ಲ, ಅಥವಾ ನಾನು ಕೂಡ ಇಲ್ಲಿ ಯಾವುದೇ ಮಧ್ಯವರ್ತಿ ಅಲ್ಲ. ನಾನು ಈ ವಿಡಿಯೋ ನನಗೂ ಕೂಡ ಬೇಜಾರಾಗಿ ನಾನು ಏನಾದರೂ ಮಾಡಬೇಕು ಅಂತ ಅಷ್ಟೇ ಹಾಕಿರೋದು. ಇಲ್ಲಿ ಯಾವ ಅಮೌಂಟ್ ಬರುತ್ತೆ ಅದು ಡೈರೆಕ್ಟಾಗಿ ಶ್ಯಾಮಲಾ ಅವರ ಅಕೌಂಟಿಗೆ ಹೋಗುತ್ತೆ. ಹಾಗೆ ಅವರು ಅದನ್ನು ಅವರೇ ಉಪಯೋಗಿಸ್ಕೊಳ್ತಾರೆ. ಹಾಗೆ ಅದು ಏನು ಕಲೆಕ್ಷನ್ ಆಗುತ್ತೆ ಅದ್ರ ಬಗ್ಗೆನೂ ನನಗೇನು ಮಾಹಿತಿ ಇಲ್ಲ, ಅದರ ಅಗತ್ಯವೂ ಇಲ್ಲ ಅಂದ್ಕೊಳ್ತೇನೆ ನಾನು. ಇಲ್ಲಿ ನಾವು ಅವರಿಗೆ ಸಹಾಯ ಮಾಡೋ ಪ್ರಯತ್ನ ಅಷ್ಟೇ ಮಾಡ್ತಾ ಇದ್ದೇವೆ. ಸೊ ನೀವು ಕಣ್ಣು ಮುಚ್ಚಿ ಈ ವಿಡಿಯೋವನ್ನು ನಂಬಬಹುದು. ಹಾಗೆ ನನಗೆ ಯಾವುದೆಲ್ಲ ವಿಡಿಯೋ ಬರ್ತವೆ, ನಾನು ಯಾವುದೆಲ್ಲ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಂತಿದ್ದೇನೆ ಅದ್ರ ಬಗ್ಗೆ ಎಲ್ಲ ವೆರಿಫಿಕೇಷನ್ ಮಾಡಿ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಓನ್ಲಿ ಥಿಂಗ್ ಇಸ್ ನಮ್ಮ ಗ್ರೂಪನ್ನು ದೊಡ್ಡದು ಮಾಡೋಣ. ಹಾಗೆ ಇದರಿಂದ ನಮಗೆ ಮುಂದೊಂದು ದಿನ ನನ್ನ ಚಾನಲ್ ಏನಾದರೂ ತುಂಬ ಒಳ್ಳೆ ದೊಡ್ಡ ಚಾನಲ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅದು ಎಷ್ಟೋ ಜನರಿಗೆ ಸಹಾಯ ಆಗುವಂಥ ಚಾನಲ್ ಆಗುತ್ತೆ ಅಂತ ಆ ಭರವಸೆಯನ್ನು ನಾನು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.